ಅಲ್ಲಿ ಒಂದು ಸ್ವಲ್ಪ ಟಚಪ್ ಮಾಡಿ. ಇಲ್ಲಿ ಗೋಡೆ ಹತ್ರ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮದು ವೆಡ್ಡಿಂಗ್, ಅಥವಾ ನಮ್ಮದು ಅಲ್ಲ, ನಮ್ಮ ಕ್ಲೈಂಟ್ದು ವೆಡ್ಡಿಂಗ್ ಇರೋದು ಚನ್ನಗಿರಿಲಿ. ಸೊ ನಾನಿವಾಗ ಚಿತ್ರದುರ್ಗದಿಂದ ಹಿರಿಯೂರಿಗೆ ಹೋಗಿ ಹಿರಿಯೂರಿಂದ ಚನ್ನಗಿರಿಗೆ ಹೋಗಬೇಕು. ಸೊ ನಾವು ಸಪ್ರೇಟ್ ವೆಹಿಕಲ್ ಮಾಡ್ಕೊಂಡು ಹೋಗ್ತಿಲ್ಲ. ಸೊ ಮದುವೆ ಬಸ್ಸಲ್ಲೇ ನಾವು ಹೋಗ್ತಿರೋದು. ಸೊ ಹೊರಡಬೇಕು ಇವಾಗ. ಸೊ ಸ್ವಲ್ಪ ಯಾವುದೋ ಮಿಸ್ ಆಗಿರೋ ಐಟಮ್ ಕೂಡ, ಅಂದರೆ ಒಂದು ಐಟಮ್ ಮಿಸ್ ಆಗಿದೆ. ಸೊ ಅದನ್ನು ಕೂಡ ತಗೊಂಡು ಹೋಗಬೇಕು. ನಿದ್ದೆ ಇಲ್ದಿರೋ ಕಾರಣ ನಮ್ಮ ಗೆಸ್ಟ್ಗಳೆಲ್ಲ ಆಚೆ ಬಂದುಬಿಟ್ಟಿದ್ದಾರೆ. ನಿಜ ತುಂಬ ಮತ್ತೆ ರೆಸ್ಟ್ಲೆಸ್ ಆಗ್ತಿದ್ದೀವಿ ಅಂತ ಅನ್ನೋದಕ್ಕೆ ಸ್ಟಾರ್ಟ್. ಬಟ್ ಆದರೆ ಸೀಸನ್ ಏನೇನು ಮುಗಿತಾ ಬರುತ್ತೆ, ಮತ್ತೆ ನೆಕ್ಸ್ಟ್ ಮಂತ್ ಆರಾಮಾಗಿ ನಿದ್ದೆ ಮಾಡ್ಬೋದು. ಬಟ್ ಇವಾಗ ವರ್ಕ್ ಮಾಡೋ ಟೈಮಲ್ಲಿ ವರ್ಕ್ ಮಾಡಬೇಕು. ಗೈಸ್, ಬಂದಿದ್ದೀವಿ ಚನ್ನಗಿರಿಗೆ. ಸೊ ಇದೇ ಬಸ್ ಬಂದಿದ್ದು. ನಾನು ಕೂಡ ಶಾಪ್ ಹತ್ರ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸೊ ಹೊರಟ್ವಿ ಅಲ್ಲಿಂದನೇ. ನಾನು ಬರಬೇಕಾದ್ರೆ ತುಂಬ ಡ್ಯಾನ್ಸ್ ಎಲ್ಲ ಮಾಡ್ತಿರೋದ್ರಿಂದ ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಸೊ ಬಂದ್ವಿ ಚನ್ನಗಿರಿಗೆ, ಚೌಟ್ರಿ ಹತ್ರ. ಸೊ ಇದು ಮದ್ಗಲ್ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಅದೇ ಚೌಟ್ರಿ, ಅಲ್ಲೇ ಆಪೋಸಿಟಲ್ಲಿ ಇರೋದು. ತುಂಬ ಚೆನ್ನಾಗಿದೆ. ನೀವೇನಾದರೂ ಸನ್ಸೆಟ್ನ ಎಂಜಾಯ್ ಮಾಡಬೇಕಂತ ಇದ್ದರೆ ಆ ಮದ್ಗಲ್ ದೇವಸ್ಥಾನದ ಹತ್ರ ಹೋಗ್ಬೋದು. ಮೌದ್ಗಲ್ ಅದು ಅನಿಸುತ್ತೆ, ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಆ ದೇವಸ್ಥಾನದ ಹತ್ರ ಹೋಗಿರೋದು. ಬಟ್ ಚನ್ನಗಿರಲ್ಲಿ ಇದಕ್ಕಿಂತ ಮುಂಚೆ ತುಂಬ ಮದುವೆಗಳನ್ನ ಅಟೆಂಡ್ ಮಾಡಿದ್ದೀನಿ, ಬಟ್ ಈ ಪ್ಲೇಸಿಗೆ ಹೋಗಿರಲಿಲ್ಲ. ನಾವು ಅರೌಂಡ್ ಒಂದು 4 ಗಂಟೆಗೆ ಆಲ್ರೆಡಿ ಅಲ್ಲಿ ಇದ್ವಿ ಚೌಟ್ರಿ ಹತ್ರ. ಸೊ ಹುಡುಗಿಗೆ ಶಾಸ್ತ್ರ ಎಲ್ಲ ಮಾಡಿಕೊಂಡು ಮೇಲ್ಗಡೆ ಬರ್ತೀವಿ ಅಂತಂದರು. ನಾವು ಕೂಡ ಹೋಗಿ ಟಿಫನ್ನ ಮಾಡಬೇಕು ಅಂತ ಫೋನ್ ಮಾಡಿ ಕರೆದ್ರು, ಬನ್ನಿ ಟಿಫನ್ ಮತ್ತು ಕಾಫಿ ರೆಡಿ ಇದೆ ಅಂತ. ನಾವು ಬೆಳಗ್ಗೆ ಅಂದರೆ ಟಿಫನ್ ಮಾಡಿದ್ದು 11 ಗಂಟೆ ಅನಿಸುತ್ತೆ. ಆವಾಗಿಂದ ಸಂಜೆ ಹೋಗೋವರೆಗೂ ಏನೂ ಆಗಿಲ್ಲ. ಆನ್ ದ ವೇ ಹೋಗ್ತಾ ಟೀಗೂ ಬ್ರೇಕ್ ಕೊಟ್ಟಿದ್ರು. ಟೀನ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡೇ ಹೋದ್ವಿ. ಬಟ್ ಆದರೆ ನಿಜವಾಗ್ಲೂ ಜರ್ನಿ ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ಹಿರಿಯೂರಿಂದ ಚನ್ನಗಿರಿವರೆಗೂ ಅಷ್ಟು ಎಂಜಾಯ್ ಮಾಡಿದ್ದೀವಿ. ತುಂಬ ಡ್ಯಾನ್ಸಸ್ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು, ಒಳ್ಳೆ ಕಂಪನಿ. ನಾವು ಹೋಗೋಷ್ಟರಲ್ಲಿ ಮಂಡಕ್ಕಿ ಒಗ್ಗರಣೆ ಮತ್ತು ಬಜ್ಜಿ ರೆಡಿ ಮಾಡಿದರು. ನಾವು ಎಲ್ಲ ಸ್ನ್ಯಾಕ್ಸ್ನ ತೊಗೊಂಡು ಮತ್ತೆ ರೂಮ್ಗೆ ಹೋಗಿ ಸೊ ಫ್ರೆಶ್ ಅಪ್ ಆಗಬೇಕಿತ್ತು. ನಾವು ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಿದ್ವಿ, ಫ್ರೆಶ್ ಅಪ್ ಕೂಡ ಆಗಬೇಕಿತ್ತು. ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಬ್ರೈಡ್ ಇನ್ನೇನು ಬರ್ತಾರೆ ಇವಾಗ. ಸೊ ಅದು ಏನಂತ ಗೊತ್ತಿಲ್ಲ ನನಗೆ. ಈ ಸೋ ಮಾತ್ರ ಹೋಗ್ತಾನೆ ಇಲ್ಲ ನನ್ನಿಂದ. ಆದಷ್ಟು ಕಡಿಮೆ ಮಾಡ್ತಿದ್ದೀನಿ ಇವಾಗ ಎಲ್ಲ ವೀಡಿಯೋಸಲ್ಲೂ. ನೋಡೋಣ ಏನೇನು ಆಗುತ್ತೆ. ಇವತ್ತಿನ ಫುಲ್ ವೀಡಿಯೋ ಅಂತ ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ, ಅಥವಾ ನಿಮಗೂ ಯಾರಿಗಾದರೂ ಮದುವೆ ಬುಕ್ಕಿಂಗ್ಸ್ ಇದ್ದರೆ ಅಥವಾ ಮೇಕಪ್ ಅಕೇಷನ್ಸ್ ಇದ್ದರೆ ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನಮ್ಮ ನಂಬರ್ನ ಹಾಕಿರ್ತೀನಿ. ಸೊ ಹಿರಿಯೂರು, ಚಿತ್ರದುರ್ಗ, ಆಲ್ ಓವರ್ ಕರ್ನಾಟಕ ಸರ್ವಿಸ್ನ ಕೊಡ್ತಿದ್ದೀವಿ. ಸೊ ಪ್ರೀ ಬುಕ್ಕಿಂಗ್ನ ಅಂದರೆ ಮುಂಚೆನೇ ಬುಕ್ ಮಾಡ್ಕೋಬೇಕು. ಸೊ ನಮ್ಮದು ಡೇಟ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂದರೆ ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ವರ್ಕ್ನ ಹುಡುಕ್ತಿದ್ರೆ ಖಂಡಿತ ಖುಷಿ ಮೇಕಪ್ ಸ್ಟುಡಿಯೋನ ಆರಾಮಾಗಿ ಟ್ರಸ್ಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ರು ಖಂಡಿತ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನೀವು ಒಂದ್ಸರಿ ಎನ್ಕ್ವೈರಿ ಮಾಡ್ಬೋದು. ಗೈಸ್, ಅವರು ಹುಡುಗಿ ಹತ್ರ ಮಾತಾಡಿದ ಮೇಲೆ ಅವ್ರು ಇಲ್ಲ ಅಕ್ಕ ತುಂಬ ಲೇಟ್ ಆಗುತ್ತೆ, ಲೇಟ್ ನೈಟ್ ರಿಸೆಪ್ಷನ್ ಇರೋದ್ರಿಂದ ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡಿರಿ ಅಂದರು. ಅಷ್ಟರಲ್ಲಿ ಅಲ್ಲೇ ಚನ್ನಗಿರಿಲಿ ಒಳ್ಳೆ ವ್ಯೂ ಪಾಯಿಂಟ್ ಇತ್ತು. ಅದ್ರದ್ದು 1-2 ಫೋಟೋಸ್ ಎಲ್ಲ ತಗೊಂಡು ನಾವು ಕೂಡ ನೆಕ್ಸ್ಟ್ ಜಾಯಿನ್ ಆದ್ವಿ ಫಂಕ್ಷನ್ಗೆ. ಗೈಸ್, ವರ್ಕ್ ಮಾಡಬೇಕು, ಇನ್ನೂ ವರ್ಕಿನೂ ಕಂಪ್ಲೀಟ್ ಆಗೇ ಇಲ್ಲ. ಸೊ ನಾವು ಬ್ರೈಡ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಸೊ ಅಂದರೆ ಲೇಟ್ ನೈಟ್ ರಿಸೆಪ್ಷನ್ ಇದು. ಬ್ರೈಡ್ ಮತ್ತು ಗ್ರೂಮ್ ಎಂಟ್ರಿಗೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ. ನಾವು ವಿಡಿಯೋಸ್ ಮಾಡೋಣ ಅಂತ ಹೊರಗಡೆ ಬಂದಿದ್ವಿ. ನಾವು ಹುಡುಗಿಗಿಂತ ಮುಂಚೆ ನಾವೇ ಆಲ್ರೆಡಿ ಫೋಟೋಶೂಟ್ ಮಾಡ್ಕೊತೀವಿ. ಗೈಸ್, ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಮ್ಮದು ಅದೆಲ್ಲ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಆದ್ರೂ ತುಂಬ ಲೇಟ್ ಆಗುತ್ತೆ ಅಂತಂದರು. ಹುಡುಗ ಸ್ವಲ್ಪ ಲೇಟ್ ಆಯಿತು ಬರೋಷ್ಟರಲ್ಲಿ. ಅವ್ರದ್ದು ವೆಲ್ಕಮ್ ಕೂಡ ಮಾಡ್ತಾಯಿದ್ರು. ತುಂಬ ಪಟಾಕಿ ಎಲ್ಲ ಹೊಡೆದು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ನಾವು ಕೂಡ ಅದನ್ನು ಎಂಜಾಯ್ ಮಾಡಿದ್ವಿ. ನನಗೂ ಅದರಲ್ಲಿ ಈ ಸ್ಕೈ ಶಾಟ್ ಪಟಾಕಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನನಗದನ್ನು ನೋಡೋದೇ ಖುಷಿ. ನಾನು ಎಲ್ಲ ಬರ್ತ್ಡೇಗಳಲ್ಲಿ, ಫ್ರೆಂಡ್ಸ್ ಬರ್ತ್ಡೇಲಿ ಅದನ್ನೇ ಫಸ್ಟ್ ಪ್ರಿಫರ್ ಮಾಡೋದು. ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಅದು. ಅದನ್ನೆಲ್ಲ ತುಂಬ ಹೊತ್ತು ಅಂದರೆ ಒಂದು 1/2 hour ಅಲ್ಲೇ ಇದ್ವಿ ನಾವು. ಆ ಪಟಾಕಿ ಸೌಂಡ್ಗೆ, ಆ ಕಲರ್ಸ್ಗೆ ಕೆಲವೊಂದು ವೀಡಿಯೋಸ್, ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಿದ್ದು. ಅದನ್ನೆಲ್ಲ ಗ್ರ್ಯಾಬ್ ಮಾಡಿ ಮತ್ತೆ ನಾವೇನು ಮಾಡಿದ್ವಿ, ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಹುಡುಗ ಹುಡುಗಿ ಇಬ್ಬರೂ ಬಂದರು ಚೌಟ್ರಿ ಒಳಗಡೆ. ಚೆನ್ನಾಗಿದ್ದಾರೆ ಹುಡುಗ ಹುಡುಗಿ ಇಬ್ಬರೂ. ಒಳ್ಳೆ ಪೇರ್ ಅಂತಲೇ ಹೇಳ್ಬೋದು. ಅಂದರೆ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ತಿದ್ದಾರೆ, ಅಂದರೆ ಬೇಗನೆ ಮದುವೆ ಆಗ್ತಿದ್ದಾರೆ. ಸೆಟಲ್ಡ್ ಫ್ಯಾಮಿಲಿ ಎಲ್ಲ. ಅಂದರೆ ಇದೇನು ಎಂಗೇಜ್ಮೆಂಟ್ ಮತ್ತು ರಿಸೆಪ್ಷನ್ ಎಲ್ಲನೂ ಪ್ಲ್ಯಾನ್ ಮಾಡಿರೋದು ಅಂದರೆ ದೊಡ್ಡವರೇ. ಇಲ್ಲಿ ಯಾವುದು ಹುಡುಗರು ಥರ ಮದುವೆ ಅಲ್ಲ.
ಕೆಲವ್ರು ಮದುವೆ ಏನಾದರೂ ಚಿಕ್ಕ ಚಿಕ್ಕ ಹುಡುಗರೇ ಸೇರ್ಕೊಂಡು ಎಲ್ಲ ಮದುವೆಗಳು ಮಾಡ್ತಾ ಇರ್ತಾರೆ, ಅವರೇ ಪ್ಲ್ಯಾನ್ ಮಾಡ್ತಿರ್ತಾರೆ. ಬಟ್ ಇದು ಫುಲ್ ಅಂದರೆ ಫುಲ್ ಎಲ್ಲ ದೊಡ್ಡವ್ರು ನಿಂತು ಮಾಡ್ತಿರೋಂಥ ಮದುವೆ. ತುಂಬ ಈ ಮದುವೆಲಿ ನಾನು ನೋಡಿದ್ದು ಜಾಸ್ತಿ ಹುಡುಗರಿಗಿಂತ ತುಂಬ ಏಜ್ ಆಗಿರೋರೇ ತುಂಬ ಜಾಸ್ತಿ ಇದ್ದರು. ಅಷ್ಟರಲ್ಲಿ ಹುಡುಗ ಹುಡುಗಿ ಇಬ್ಬರು ಬಂದು ಸ್ಟೇಜ್ ಮೇಲೆ ಹೋಗಬೇಕು ಅಂತ 5ರಿಂದ 10 ನಿಮಿಷ ಟೈಮ್ ಇದೆ ಅಷ್ಟೇ. ನಾವು ಸಂಜೆಯಿಂದ ಮಿನಿಮಮ್ ಅಂದರೆ 4 to 5 hours ಕಾದಿದ್ದೀವಿ ಬ್ರೈಡ್ಗೋಸ್ಕರ. ಆದರೂ ಅವರು ಇಲ್ಲ ರಿಯಾಕ್ಟ್ ಮಾಡಿಲ್ಲ, ಯಾಕಂದರೆ ಹುಡುಗನ ಕಡೆಯವ್ರದ್ದು ಸ್ವಲ್ಪ ಇತ್ತು, ಅವ್ರು ಇದೇ ಥರ ಇಷ್ಟೇ ಗಂಟೆಗೆ ಬರಬೇಕು ಅನ್ನೋ ಥರ. ತುಂಬಾ ವೆಯ್ಟ್ ಮಾಡಿದಾದ್ಮೇಲೆ 10 ನಿಮಿಷಕ್ಕೆ ಹುಡುಗಿನ ಹೇರ್ ಸ್ಟೈಲ್ ಮೇಕಪ್ ಸ್ಯಾರಿನ ಮಾಡಿ ಕಳಿಸ್ಬೇಕು ಅಂದರೆ ಅದರಷ್ಟು ದೊಡ್ಡ ಟಾಸ್ಕ್ ಇನ್ಯಾವುದೂ ಇಲ್ಲ. ಫೈನಲ್ ಆಗಿ ನಮಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಕೂಡ ಅವರು ಟೈಮ್ ಕೊಡಲಿಲ್ಲ. ಫೇಸ್ ಮೇಕಪ್ ಮಾತ್ರ ಕಂಪ್ಲೀಟಾಗಿ ಎಷ್ಟು ನೀಟಾಗಿ ಎಲಿಗೆಂಟಾಗಿ ಕಾಣಿಸ್ತಾ ಇದ್ರು. ಹುಡುಗಿದು ರಿಕ್ವೈರ್ಮೆಂಟ್ ಇದ್ದಿದ್ದು ಸಾಫ್ಟ್ ಕರ್ಲ್ಸ್ ಮಾಡಬೇಕು, ಹಾಗೆಯೇ ಅಂದರೆ ಸ್ಕಿನ್ ಟೈಪ್ ಮೇಕಪ್ನ ಮಾಡಬೇಕು ಅಂತ. ಅಂದರೆ ನನ್ನ ಸ್ಕಿನ್ ಯಾವ ಥರ ಇದೆ ಅದೇ ಥರ ಮೇಕಪ್ನ ಮಾಡಿಕೊಡಿ ಅಂತ. ನಾವು ತುಂಬಾ ಎಫರ್ಟ್ ಹಾಕಿ ಅಷ್ಟು ಬೇಗ ಮಾಡಬೇಕು ಅಂತ ಎಲ್ಲ ಪ್ರಿಪೇರ್ ಆಗಿ ವೆಯ್ಟ್ ಮಾಡ್ತಾ ಇರ್ತೀವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಮದುವೆಗಳಲ್ಲಿ ಯಾವ ಥರ ಚೇಂಜ್ ಆಗುತ್ತೆ ಅಂತ ನಿಜ ಗೊತ್ತಿಲ್ಲ. ನಮ್ಮ ಬ್ರೈಡ್ ಅಂತೂ ಸಿಕ್ಕಾಬಿಟ್ಟೆ ಅಪ್ಸೆಟ್ ಆಗಿದ್ರು. ಸ್ಯಾರಿ ಮೇಕಪ್ ಎಲ್ಲ ಓಕೆ ಆಗಿತ್ತು, ಬಟ್ ಹೇರ್ ಸ್ಟೈಲ್ನ ಸಾಧ್ಯನೇ ಇಲ್ಲ ಮಾಡೋದಕ್ಕೆ. ಯಾಕಂದರೆ ಅವ್ರು ಅರ್ಧದಲ್ಲೇ ಎಳ್ಕೊಂಡೇ ಹೋಗ್ಬಿಟ್ರು ಹುಡುಗಿನ ಇಲ್ಲ ಬರಲೇಬೇಕು ಅಂತ. ಸೊ ಹಳ್ಳಿ ಸೈಡ್ ಮದುವೆಗಳಾದಾಗ ಅಥವಾ ತುಂಬ ದೊಡ್ಡವ್ರು ನಿಂತು ಮದುವೆ ಮಾಡಿದಾಗ ಇದೇ ಆಗೋದು. ಬಟ್ ಅವ್ರನ್ನ ಮಾತು ಮೀರಿ ಏನು ಮಾಡೋಕ್ಕಾಗಲ್ಲ. ಸೊ ಮೇಕಪ್ ಎಲ್ಲ ಮುಗೀತು, ಮೇಕಪ್ ಎಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮುಗಿಸಿ ರೆಸ್ಟ್ ಮಾಡಿದ್ವಿ. ಸೊ ಇವಾಗ ನಾವು ಟೀ ಕುಡಿತಿರೋದು ಬಂದು ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಬೆಳಗ್ಗೆ, ಗುರುವಾರ ಬೆಳಗಿನ ಜಾವ 5:30 6 ಗಂಟೆ ಆಗಿತ್ತು. ಹೋಗಿ ಟೀನ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಬರೋಣ, ಫ್ರೆಶ್ ಅಪ್ ಆಗಿ ಅಂತ ವೆಯ್ಟ್ ಮಾಡ್ತೀವಿ. ಮತ್ತೆ ಅಷ್ಟರಲ್ಲಿ ಫೋನ್ ಕೂಡ ಮಾಡಿದ್ರು ಅವರು. ಇವಾಗ ಹೋಗ್ಬೇಕು ಅಂತಂದ್ರೆ ಬಟ್ ಆಗಿಲ್ಲ. ಇವಾಗ ಏನೋ ಟೀ ಕುಡಿದು ಕಾಫಿ ಕುಡಿದು ಹೋಗ್ಬೇಕು ಮೇಕಪ್ ಅಂತ ಮಾಡೋಕ್ಕೆ. ಹುಡುಗಿ ಏನೋ ಸ್ನಾನ ಮಾಡ್ತಿದ್ದಾರೆ. ಸೊ ಇವಾಗ ಹೋಗೋಣ. ನೈಟ್ ಆದಿಶ ಆಗಿಲ್ಲ, ಎಂಥ ಮೇಕಪ್ ಆರ್ಟಿಸ್ಟ್ ಮಾಡಲ್ಲ. ಮತ್ತೆ ಹುಡುಗಿ ರೆಡಿ ಆಗಿದ್ದಾರೆ ಅಂತ ಒಂದ್ಸತಿ ನೋಡಿದ್ವಿ. ಯಾಕಂದರೆ ಕೆಲವೊಂದು ಸತಿ ಲಾಸ್ಟ್ ಮೂಮೆಂಟ್ವರೆಗೂ ಸುಮ್ಮನೆ ಕೂರಿಸ್ಕೊಂಡಿರ್ತಾರೆ. ಸೊ ನಾವು ಹೋಗೋಷ್ಟರಲ್ಲಿ ಅಲ್ಲಿ ಹುಡುಗಿ ಸ್ನಾನಕ್ಕೆ ಹೋಗಿದ್ರು. ಬೇಗನೆ ಸ್ನಾನನ ಮುಗಿಸ್ಕೊಂಡು ಬಂದಿದ್ದಕ್ಕೆ ನನಗೆ ಸ್ವಲ್ಪ ಟೈಮ್ ಸಿಕ್ತು. ಆದರೂ ಅದು ಕೂಡ ಅರ್ಜೆಂಟೇ. ತುಂಬ ಶಾಸ್ತ್ರಗಳು ಜಾಸ್ತಿ ಇತ್ತು ಇವ್ರದ್ದು ಮದುವೆಯಲ್ಲಿ. ಇವರು ರೆಡ್ಡಿಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಶಾಸ್ತ್ರಗಳು ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಅವ್ರದ್ದು ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ, ಟೈಮ್ ಕೂಡ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಮೇಕಪ್ ಆರ್ಟಿಸ್ಟ್ ಕೆಲಸ ತುಂಬ ಈಸಿ, ಹಿಂಗೋಗಿ ಹಿಂಗೆ ಬಂದುಬಿಡ್ತಾರೆ ಅನ್ನೋರಿಗೆಲ್ಲರೂ. ಅಷ್ಟೇ ಸಫರ್ ಕೂಡ ಮಾಡಬೇಕಾಗುತ್ತೆ, ಅಷ್ಟೇ ಟ್ರಾವೆಲ್ ಕೂಡ ಮಾಡಬೇಕಾಗುತ್ತೆ, ತುಂಬ ಸ್ಯಾಕ್ರಿಫೈಸ್ನ ಮಾಡಿ ಕೆಲಸನ ಮಾಡಬೇಕಾಗುತ್ತೆ. ನಿದ್ದೆ ಇರಲ್ಲ, ಆನ್ ಟೈಮ್ ಊಟ ಇರಲ್ಲ, ಹಾಗೆಯೇ ಟ್ರಾವೆಲಿಂಗ್ ಎಷ್ಟು ದೂರ ಬೇಕಾದರೂ ಮಾಡಬೇಕಾಗುತ್ತೆ. ಆಮೇಲೆ ಅವ್ರನ್ನ ವೆಯ್ಟ್ ಮಾಡಬೇಕಾಗುತ್ತೆ. ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಮಾಡ್ಬೋದು, ಆದರೆ ಒಬ್ರಿಗೋಸ್ಕರ ಕಾಯೋ ಅಂಥ ಕೆಲಸ ಯಾರಿಗೂ ಬೇಡ. ತುಂಬಾ ಸುಸ್ತಾಗುತ್ತೆ, ತುಂಬಾ ಸ್ಟ್ರೆಸ್ ಆಗುತ್ತೆ. ಆಮೇಲೆ ನಮ್ಮ ಹತ್ರ ಇರೋಂಥ ಲಗೇಜಸ್ನ ತಗೊಂಡು ಹೋಗಿ ಅದನ್ನು ಔಟ್ಪುಟ್ ಬರೋವರೆಗೂ ತುಂಬ ಜನ ಅಲ್ಲಿ ಬಂದಿರೋಂಥ ಮದುವೆಗೆ ಬಂದಿರಲಿ ಅಥವಾ ಫಂಕ್ಷನ್ಸಿಗೆ ಬಂದಿರಲಿ, ಅವರು ಕೊಡೋಂಥ ರಿವ್ಯೂ ಮೇಲೇ ನಾವು ಎಷ್ಟೆಲ್ಲ ಸ್ಟ್ರಗಲ್ ಮಾಡೋದು ಕೂಡ ಏನದು ಸಾರ್ಥಕತೆ ಅಂತ ಅನಿಸುತ್ತೆ. ಪ್ರತಿಯೊಬ್ಬ ಮೇಕಪ್ ಆರ್ಟಿಸ್ಟ್ಗೂ ನಾನು ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಿರೋದನ್ನು ನೋಡ್ತಿರ್ತೀನಿ. ನಾವು ಕೂಡ ತುಂಬ ಸ್ಟ್ರಗಲ್ ಮಾಡಿದ್ದೀವಿ. ಸೊ ವರ್ಕ್ನ ಹಾನೆಸ್ಟಾಗಿ ಮಾಡಿ 100% ನಿಮಗೆ ವರ್ತ್ ಅಂತ ಅನಿಸುತ್ತೆ. ಎಷ್ಟೇ ಸ್ಟ್ರಗಲ್ ಮಾಡೋದಾದ್ಮೇಲೂ ಕ್ಲೈಂಟ್ ಹತ್ರ ತುಂಬ ನೀಟಾಗಿ ಸಾಫ್ಟಾಗಿ ಮಾತಾಡೋದನ್ನು ಕಲೀರಿ. ಹಾಗೇನೇ ಆರ್ಡರ್ಸ್ ಬರ್ತಿಲ್ಲ ಅಂದರೆ ದಯವಿಟ್ಟು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೆಲಸ ನೀವು ಪ್ರಯತ್ನ ಮಾಡ್ತಾನೆ ಇರ್ರಿ, ಖಂಡಿತ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಕಂಟಿನ್ಯೂ ಕೆಲಸ ಮಾಡಿದ್ರಿಂದ 100% ನೀವು ಒಂದು ಒಳ್ಳೆ ಗ್ರೋತ್ ರೀಚ್ ಆಗ್ಬೋದು. ಸೊ ವರ್ಕೆಲ್ಲ ಕಂಪ್ಲೀಟ್ ಮಾಡಿದ್ದಾಯಿತು. ಹುಡುಗಿಗೆ ತುಂಬಾ ಇಷ್ಟ ಆಗಿತ್ತು. ಸೊ ಇವರು ಯಾಕೆ ಮೊಗ್ಗಿನ ಜಡೆ ಹಾಕಿಲ್ಲ ಅಂದರೆ ಇವ್ರದ್ದು ಶಾಸ್ತ್ರ ಇರೋದೇ ಆ ಥರ ಅಂತೆ. ಇವರು ಹುಡುಗಿ ಮಾವ ಇವರು ಹಿರಿಯರಲ್ಲಿ ಭಾಳ ಗಲಾಟೆ ಮಾಡ್ತಾರೆ ಇವರು. ಎಲ್ಲ ಮದುವೆಗಳಿಗೆ ಬಂದಾಗ ಕೆಲಸ ಮಾಡಲ್ಲ ನೀವೆಲ್ಲ ಅಂತ. ಸೊ ಅವ್ರದ್ದು ಏನಾಯಿತು, ಮೊಗ್ಗಿನ ಜಡೆ ಇಲ್ಲ, ನಮ್ಮ ಶಾಸ್ತ್ರದಲ್ಲಿ ಇರೋದೇ ಈ ಥರ, ನಾವು ಡೋನಟ್ ಹಾಕಬೇಕು, ಅದಕ್ಕೆ ಸ್ವಲ್ಪ ಹೂ ಮುಡಿಸ್ಬೇಕು ಅಷ್ಟೇ ಅಂತ ಹೇಳಿದ್ರು. ಸರಿ ಅಂತ ಅವ್ರದ್ದು ಏನು ರಿಕ್ವೈರ್ಮೆಂಟ್ ಇತ್ತಿತ್ತು ಆ ಥರ ನಾವು ವರ್ಕ್ನ ಮುಗಿಸ್ಕೊಟ್ವಿ. ಅದಾದಮೇಲೆ ಫೋಟೋಗ್ರಫಿ ಅಂದರೆ ಕೆಲವೊಂದು ಮೇಕಪ್ ಪಿಕ್ಸ್ನ ತೊಗೋಬೇಕಿತ್ತು ಫೋಟೋಗ್ರಾಫರು. ಅವ್ರ ಹತ್ರ ಕೂಡ ಮಾತಾಡಿ ಅವ್ರದ್ದು ಕೆಲವೊಂದು ಫೋಟೋಸ್ ರಿಕ್ವೈರ್ಮೆಂಟ್ ಇರುತ್ತಲ್ಲ, ಬ್ರಷ್ ಫೋಟೋಸು, ಅದನ್ನೆಲ್ಲ ಕವರ್ ಮಾಡಿ ಕೊಡಬೇಕಿತ್ತು. ಅದನ್ನೆಲ್ಲ ಕವರ್ ಮಾಡಿ ಕೊಟ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಅಂತೂ. ನ್ಯಾಚುರಾಗಿ ಸ್ಕಿನ್ ಯಾವ ಥರ ಇದೆ ಅದೇ ಥರನ ವರ್ಕ್ನ ಮಾಡಿಕೊಟ್ಟಿದ್ವಿ. ಎಲ್ಲರದು ಕೂಡ ಅಂದರೆ ಬೆಸ್ಟ್ ಕಾಂಪ್ಲಿಮೆಂಟ್ ಸಿಕ್ತು ಈ ಮದುವೆ ಅಂತಲ್ಲ, ಎಲ್ಲ ಮದುವೆಲೂ ಒಳ್ಳೆ ಕಾಂಪ್ಲಿಮೆಂಟೇ ತೊಗೊಂಬಂದಿದ್ದೀವಿ. ಎಲ್ಲೂ ಕೂಡ ಮದುವೆನ ಮೇಕಪ್ನ ಚೆನ್ನಾಗಿ ಮಾಡಿಲ್ಲ ಅಥವಾ ಬೂದಿ ಥರ ಆಯಿತು ಆ ಥರ ಏನೂ ಇಲ್ಲ. 100% ನಾನು 100% ವರ್ಕ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. 99% ಅಂತೂ ಮಾಡ್ತೀನಿ, 100% ಮಾಡೋಕ್ಕಾಗಿಲ್ಲ ಅಂದ್ರೂ. ಸೊ ವರ್ಕೆಲ್ಲ ಕಂಪ್ಲೀಟ್ ಆಗಿದ್ದಾಯಿತು. ಸೊ ಇವಾಗ ನೋಡಿ ಅಲ್ಲಿ ಅರ್ಧಂಬರ್ಧ ಇನ್ನೂ ಹೂ ಕೂಡ ಮುಡ್ಸೋಕ್ಕಾಗಿಲ್ಲ, ಅಷ್ಟರಲ್ಲಿ ಆಲ್ರೆಡಿ ಶಾಸ್ತ್ರ ಸ್ಟಾರ್ಟ್ ಮಾಡ್ಕೊಂಡ್ರು.
ಅವ್ರ ಮನೇಲಿ ಎಲ್ಲರೂ ಬಂದು ಮದುವೆ ಹುಡುಗಿ ಅಂದರೆ ಮಂಟಪದ ಕೆಳಗಡೆ ಹೋಗೋಕ್ಕಿಂತ ಮುಂಚೆ ಎಲ್ಲರ ಹತ್ರನೂ ಆಶೀರ್ವಾದ ತಗೊಂಡು ಆರತಿ ಎಲ್ಲ ಮಾಡಿ ಕಳಿಸ್ತಾರೆ. ಸೊ ಈ ಅವಕಾಶ ನನಗೂ ಅವ್ರು ಕೊಟ್ಟರು. ನನಗೇನೋ ಗೊತ್ತಿಲ್ಲ, ಈ ಮದುವೆ ತುಂಬಾ ಸ್ಪೆಷಲ್ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯಿತು. ಅವ್ರ ಮನೆ ದೇವರು ಸವದತ್ತಿ ಎಲ್ಲಮ್ಮ ಆಗಿರೋದ್ರಿಂದ ನನ್ನನ್ನು ತುಂಬಾ ಬಿಲೀವ್ ಮಾಡಿದರು ಅವರು. ತುಂಬಾ ಇಷ್ಟಪಟ್ಟು ಎಲ್ಲ ಕಡೆನೂ ಅಷ್ಟೇ, ಮನೇಲಿ ಬಳೆ ಶಾಸ್ತ್ರ ಆಗಿರಲಿ, ಅರಶಿನ ಶಾಸ್ತ್ರ ಆಗಿರಲಿ, ಎಲ್ಲದಕ್ಕೂ ನನ್ನ ಕರೆದಿದ್ರು. ಇಲ್ಲೂ ಕೂಡ ಚೌಟ್ರಿಲು ನಾನು ರೆಡಿ ಕೂಡ ಆಗಿರಲಿಲ್ಲ, ಆದರೂ ಪರವಾಗಿಲ್ಲ ಮಾಡಿ ಶಾಸ್ತ್ರನ ಮಾಡಿ ಅಂತ ಮಾಡಿಸಿದ್ರು. ನನ್ನ ಪ್ರಕಾರ ದೇವರು ಎಲ್ಲೋ ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಇದೆಲ್ಲನೂ ಸಾಕ್ಷಿ ಆಗುತ್ತೆ. ನಾನು ತುಂಬ ಬ್ಲೆಸ್ಡ್ ಫೀಲ್ ಮಾಡ್ತೀನಿ, ಇದೆಲ್ಲ ನನ್ನಿಂದ ಆಗಿದೆ ಅಥವಾ ನಾನು ಮಾಡ್ತಿದ್ದೀನಿ ಅನ್ನೋದಕ್ಕೆ. ಸೊ ಇವ್ರಿಗೆ ಏನದು ರಮ್ಯಂಗೆ ನಿಜವಾಗ್ಲೂ ನನ್ನ ಮನಸ್ಫೂರ್ತಿ ಹಾರೈಸಿದ್ದೀನಿ, ಚೆನ್ನಾಗಾಗಲಿ ಮದುವೆ, ಚೆನ್ನಾಗಾಗಲಿ ಫ್ಯೂಚರ್ ಅಂತ. ತುಂಬ ಚೆನ್ನಾಗಿ ಒಳ್ಳೆ ಹುಡುಗಿ, ಏನು ಅಷ್ಟೊಂದು ಆ್ಯಟಿಟ್ಯೂಡ್ ಇಲ್ಲ, ದುರಾಂಕಾರ ಇಲ್ಲ, ತುಂಬ ಒಳ್ಳೆ ಹುಡುಗಿ. ಸೊ ಆಶೀರ್ವಾದ ತೊಗೊಂಡ್ರು. ದೇವ್ರ ಸವದತ್ತಿ ಎಲ್ಲಮ್ಮ ಸದಾ ಒಳ್ಳೆಯದೇನೆ ಮಾಡಲಿ ಅವರಿಗೂ ಅಂತ ಹೇಳ್ತಾ ಅವ್ರಿಗೂ ಕೂಡ ಎಲ್ಲ ಕಂಪ್ಲೀಟ್ ಶಾಸ್ತ್ರಗಳನ್ನ ಮುಗಿಸ್ಕೊಂಡ್ವಿ. ಅದೆಲ್ಲ ಆಗಿದ್ದಾದಮೇಲೆ ಅಷ್ಟರಲ್ಲಿ ಟೈಮ್ ಕೂಡ ಆಗಿತ್ತು ಮುಹೂರ್ತಕ್ಕೆ ಹೋಗೋದು. 10:30. ಈ ಸಿಚುವೇಶನ್ ತುಂಬ ಅಂದರೆ ಎಮೋಷ್ನಲ್ ಸಿಚುವೇಶನ್. ತುಂಬ ಜನ ಅಳ್ತಾನೆ ಇದ್ದರು ಎಲ್ಲರೂ. ಒಬ್ಬಳೇ ಮಗಳು ಇವರು, ಅಂದರೆ ಸಿಂಗಲ್ ಪೇರೆಂಟ್. ತುಂಬಾ ಎಲ್ಲರೂ ಅತ್ತಂಥ ಸಿಚುವೇಶನ್ ಇದು. ಆದರೂ ಒಳ್ಳೆ ಫ್ಯಾಮಿಲಿಗೆ ಹೋಗಿದ್ದಾರೆ. ಹುಡುಗನೂ ತುಂಬ ಒಳ್ಳೆಯವರು, ತುಂಬ ಜೆನ್ಯೂನ್ ಪರ್ಸನ್, ಒಳ್ಳೆ ಹುಡುಗನ ಆರಿಸ್ಕೊಂಡಿದ್ದಾರೆ. ಮದುವೆ ಬೇಗ ಆದ್ರೂ ಒಳ್ಳೆ ಫ್ಯಾಮಿಲಿಗೆ ಸೇರ್ತಿದ್ದಾರೆ. ಸೊ ಚೆನ್ನಾಗಿರಲಿ ರಮ್ಯಾ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಏನು ಹೇಳ್ತಿದ್ದೀನಿ ಅಂದರೆ, ನಿಮಗೂ ಯಾರಿಗಾದರೂ ಇದೇ ಥರ ಮದುವೆ ಬುಕ್ಕಿಂಗಲ್ಲಿ ನಮ್ಮ ಬ್ರೈಡ್ ವರ್ಕ್ನ ತೊಗೋಬೇಕು ಅಂತ ಇದ್ದರೆ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ. ನಾವು ಆಲ್ ಓವರ್ ಕರ್ನಾಟಕ, ಅಂದರೆ ಚಿತ್ರದುರ್ಗ, ಹಿರಿಯೂರು ಅಷ್ಟೇನಾ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ನಾವು ಚಿತ್ರದುರ್ಗ, ಹಿರಿಯೂರು, ಬೆಂಗಳೂರು, ಹಾಗೆ ಮಂಗಳೂರುವರೆಗೂ ಹೋಗಿ ಮೇಕಪ್ ವರ್ಕ್ನ ಮಾಡಿಕೊಟ್ಟು ಬಂದಿದ್ದೀವಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಒಂದ್ಸರಿ ಚೆಕ್ಔಟ್ ಮಾಡ್ಬೋದು. ನಾವು ಮಾಡೋ ಎಲ್ಲ ವರ್ಕು ಕೂಡ ಅಲ್ಲಿ ಹಾಕಿದ್ದೀವಿ. ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ನಿಮಗೆ ಯಾರಿಗಾದರೂ ಬುಕ್ಕಿಂಗ್ ಬೇಕಾಗಿತ್ತು ಅಂದರೆ ಖಂಡಿತ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಇರೋದ್ರಿಂದ, ಕಂಟಿನ್ಯೂ ಬುಕ್ಕಿಂಗ್ಸ್ ಇರೋದ್ರಿಂದ, ನೀವು ಯಾರು ಫಸ್ಟ್ ಬುಕ್ಕಿಂಗ್ನ ಮಾಡ್ಕೋತಿದ್ದೀರಾ ಅವ್ರಿಗೆ ನಾವು ಡೇಟ್ನ ಕೊಡೋಕ್ಕಾಗುತ್ತೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಎಷ್ಟೋ ಕ್ಲೈಂಟ್ ರಿಜೆಕ್ಟ್ ಮಾಡೋ ಥರ ಆಗಿಬಿಟ್ಟಿದ್ದೀವಿ. ಯಾಕೆ ಅಂದರೆ ನನ್ನ ಹತ್ರ ಇರೋ ಸ್ಟೂಡೆಂಟ್ಸಿಗೆ ಕೂಡ ಹೇಳ್ಬೋದು, ಬಟ್ ಆದರೆ ನೀವೇ ಬೇಕು ಅನ್ನೋ ಥರ ರಿಕ್ವೈರ್ಮೆಂಟ್ ಇದ್ದಾಗ ಖಂಡಿತ ಎರಡು ಕಡೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಒಂದೇ ಊರಲ್ಲಿ ಇದ್ದರೆ ಅಟ್ಲೀಸ್ಟ್ ಹಿರಿಯೂರು, ಚಿತ್ರದುರ್ಗ ಇದ್ರೂ ಬ್ಯಾಲೆನ್ಸ್ ಮಾಡ್ಬೋದು. ಬೇರೆ ಕಡೆ ಇದ್ದರೆ ಖಂಡಿತ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ, ದಯವಿಟ್ಟು ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಇದೆಲ್ಲ ಅಂದರೆ ಮುಹೂರ್ತದ್ದೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾಯಿತು. ವರ್ಕ್ ಮುಗ್ದಿತ್ತು ನಮ್ಮದು. ಅದಾದಮೇಲೆ ರಿಸೆಪ್ಷನ್ಗೆ ಒಂದು ಸ್ಯಾರಿನ ಡ್ರೇಪ್ ಮಾಡಿ ಕೊಡಬೇಕಿತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಆ ಕಡೆ ಮುಹೂರ್ತ ಮುಗೀತು, ಈ ಕಡೆ ಬಂದು ಅವರು ಏನದ್ದು ಸಪ್ತಪದಿಗೆ ರೆಡಿ ಮಾಡ್ಕೊತಿದ್ರು. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ರಿಸೆಪ್ಷನ್ಗೆ ಈ ಸ್ಯಾರಿನ ಹಾಕ್ಕೊಟ್ವಿ. ಇರೋ ಡೋನಟ್ಟಲ್ಲೇ ಸ್ವಲ್ಪ ಹೆಂಗೋ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ವಿ. ರಿಸೆಪ್ಷನ್ನಲ್ಲಿ ಹುಡುಗ ಹುಡುಗಿಗೆ ಒಂದು ವಿಶ್ ಮಾಡಿ ಸೊ ನಾವು ಕೂಡ ಅಲ್ಲಿಂದ ಹೊರಟ್ವಿ. ಇಲ್ಲಿಂದನೇ ಇರೋದು ಟಾಸ್ಕ್. ಅಂದರೆ ಈ ವಿಡಿಯೋ ಇಷ್ಟೊಂದು ಲೆಂತ್ ಆಗ್ತಿರೋದಕ್ಕೆ ಅಂದರೆ ಒಂದೇ ದಿನದ, ಅಂದರೆ ಇಷ್ಟೆಲ್ಲ ವರ್ಕು ಒಂದೇ ದಿನ ಆಗಿರೋದು. 24 hours ನಾವು ಎಷ್ಟು ವರ್ಕ್ ಮಾಡಿದ್ದೀವಿ ಅಂದರೆ ಸಿಕ್ಕಾಬಟ್ಟೆ ವರ್ಕ್ ಮಾಡಿದ್ದೀವಿ. ಸೊ ಅವ್ರದ್ದು ರಿಸೆಪ್ಷನ್ಗೆ ರೆಡಿ ಮಾಡಿಕೊಟ್ಟು ಅಲ್ಲಿಂದ ಚಿತ್ರದುರ್ಗಕ್ಕೆ ಬಂದ್ವಿ. ಮನೆಗೆ ಬಂದು ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೀನ ಕುಡಿದು ಮತ್ತೆ ನಾನು ಶಾಪ್ಗೆ ಹೋಗಬೇಕಿತ್ತು ಹಿರಿಯೂರಿಗೆ. ಯಾಕೆಂದರೆ ಎಲ್ಲ ಬ್ರೈಡ್ಸ್ದು ಸರ್ವಿಸ್ ಕೂಡ ಇವತ್ತೇ ಇತ್ತು. ಮತ್ತು ನಮ್ಮ ಹೊಸ ಕ್ಲೈಂಟ್ ಕೂಡ ಇದ್ದರು, ಅವ್ರದ್ದು ಫುಲ್ ಬಾಡಿ ಸರ್ವಿಸ್ ಇತ್ತು. ಅಷ್ಟರಲ್ಲಿ ರಾಯರಿಗೂ ಕೂಡ ಒಂದು ನಮಸ್ಕಾರ ಹಾಕಬೇಕಿತ್ತು, ಯಾಕೆಂದರೆ ಪುಷ್ಯರಾಗ ದಿನ ಅಂತ ಹೇಳಿದರು. ಅದನ್ನು ಮಾಡಬೇಕು ಅಂತ ಅಲ್ಲಿಗೆ ಬೇರೆ ಹೋಗಬೇಕಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಮುಗಿಸ್ಕೊಂಡು ಶಾಪಿಗೆ ಕೂಡ ಬಂದ್ವಿ. ಶಾಪಿಗೆ ಬಂದಿದ್ದಾದಮೇಲೆ ಕ್ಲೈಂಟ್ ಕೂಡ ರೆಡಿ ಇದ್ದರು, ಯಾಕಂದರೆ ನಾನ್ ಬ್ರೈಡ್ ಮೇಕಪ್ ಕೂಡ ಇತ್ತು. ನಮ್ಮ ಶಾಪ್ಗೆ ಬರ್ತೀವಿ ಅಂತ ಹೇಳಿದರು. ಸೊ ನಾವು ಚೌಟ್ರಿಗೆ ಹೋಗೋ ಥರ ಇರಲಿಲ್ಲ. ಏನಕ್ಕೆ ಅಂದರೆ ಈಗ ಅಂದರೆ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿತ್ತು. ತುಂಬ ಜನ ಕ್ಲೈಂಟ್ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ಸೊ ಅವ್ರು ಅದಕ್ಕೆ ಇಲ್ಲ ನಾವೇ ಬರ್ತೀವಿ ನಿಮ್ಮ ಶಾಪ್ಗೆ ಅಂತ ಹೇಳಿದ್ರು. ನಾನ್ ಬ್ರೈಡ್ ವರ್ಕು ಅಂದರೆ ಒಂದು ಮಿಡ್ ಏಜ್ ಹುಡುಗಿಗೆ ಮೇಕಪ್ನ ಮಾಡ್ಕೊಡ್ಬೇಕಿತ್ತು, ಫಂಕ್ಷನ್ ಇತ್ತು ಅಂತ. ಸೊ ಈ ಕಡೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಇತ್ತು, ಆ ಕಡೆ ನಮ್ಮ ಬ್ರೈಡ್ಗೆ ಫೇಶಿಯಲ್, ಮತ್ತು ಇನ್ನೊಂದು ಬ್ರೈಡ್ಗೆ ಏನದು ಹೇರ್ ಕಟಿಂಗ್ ಇತ್ತು, ಆಮೇಲೆ ಫೇಶಿಯಲ್ಸ್ ಇತ್ತು, ಐಬ್ರೋಸ್ ಇತ್ತು, ಇದೆಲ್ಲನೂ ಮಾಡಬೇಕಿತ್ತು. ಇಷ್ಟು ಟಾಸ್ಕ್ ಒಂದೇ ದಿನ ತುಂಬಾ ಕಷ್ಟ. ಬಟ್ ಆದರೂ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ನಾನು ವರ್ಕ್ನ ಕಂಪ್ಲೀಟ್ ಮಾಡಿ ಮನೆಗೆ ಬಂದಾಗ ನೈಟ್ 10:30. ಸೊ ಗೈಸ್ ಇಲ್ಲಿವರೆಗೂ ನೋಡೋಕ್ಕೆ ತುಂಬ